ರಾಜ್ಯ ಉಪಾಧ್ಯಕ್ಷರಾದ ಎಸ್ ಪಾಟೀಲ್ ಸರ್ ಶ್ರೀಗಳಿಗೆ ಪುಷ್ಪವನ್ನು ನೀಡಿ ಇದನ್ನ ಮಾಡ್ಬೇಕಂತೇಳಿ ವಿನಂತಿಸಿಕೊಳ್ಳಿ. ಬರ್ರಿ ಸರ್ ಮುಂದೆ ದಾರಿ ಬಿಡ್ರಿ. ಮುಂದೆ ನೋಡಿ ಸರ್. ಮೊದಲನೇದ ಸಂತಾಪ ಸೂಚನೆ ಯಾವ್ದು ಮಾತಾಡ್ತೇನೆ ನಾನು ಇವರ ಅವ್ರಿಗೆ ಮಾತಾಡ್ತೇನೆ. ಪುಷ್ಪ ತೆಗಿರಿ ಇದನ್ನ ಜೊತೆ ಇಟ್ಕೊಡಿ. ಎಲ್ಲಾರು ಸೈಡ್ ಸರ್ ಆಗಲಾಗ್ರಿ ಆಗಲಾಗ್ರಿ ಆಗಲಾಗ್ರಿ. ಹೇಳ್ರಿ ಬರ್ರಿ ಸರ್ ನೀವು ಬರ್ರಿ ಬರ್ರಿ ಇದ್ರಾಗ ಬರ್ರಿ ಬರ್ರಿ ಅದ್ರಾಗ. ಪ್ರಥಮದಲ್ಲಿ ಅವರಿವರನ್ನದೇ ಎಲ್ಲಾ ಪತ್ರಕರ್ತ ಮಾಧ್ಯಮದವರಿಗೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ, ನಿನ್ನೆ ದಿನ ವಿಶೇಷ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಮನೂರು ಶಿವಶಂಕರ ಅಪ್ಪನವರು ನಿಧನ ಆಗಿದೆ. ಬಹಳ ಒಳ್ಳೆಯ ಮುತ್ಸದ್ದಿ ರಾಜಕಾರಣಿಗಳು. ಸುಮಾರು 6 ವರ್ಷಗಳ ಪರ್ಯಂತರ MLA ಸ್ಥಾನವನ್ನು, ಮಂತ್ರಿ ಸ್ಥಾನವನ್ನು, ಇನ್ನು ಅನೇಕ ಹಲವಾರು ಕಾರ್ಯಕ್ರಮಗಳನ್ನ, ಸಮಾಜಮುಖಿ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂತ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ದಿವಸ ನಿಧನರಾಗಿದ್ದಾರೆ. ವಿದ್ಯಾಸಂಸ್ಥೆಯಲ್ಲಿ ಗಣ್ಯವಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇನ್ನಿತರ ಹಲವಾರು ಕಾಲೇಜ್ ಆಗಿರ್ಬೋದು, ಬಡವರ ಅಂತ ಅವ್ರ ಕಡೆ ಹೋದರೆ ಬಡವರಿಗೆ ವಿಶೇಷ ಒಂದು ಕಾಳಜಿ ತೋರಿಸಿರ್ತಕ್ಕಂಥ ಅವರು ದಯಾನಿಧಿ ಅಂತವ್ರು, ದಯಾನಿಧಿ ಆಗಿರ್ತಕ್ಕಂಥವ್ರು. ಅನೇಕ ಮಂತ್ರಿಗಳನ್ನ ಕಂಡಿರ್ಬೋದು, ಅನೇಕ ರಾಜಕಾರಣಿಗಳು ಕಂಡಿರ್ಬೋದು. ಆದ್ರೆ ಅವರ ಒಳ್ಳೆಯ ಸ್ವಭಾವ, ಒಳ್ಳೆಯ ನಡೆ, ಒಳ್ಳೆಯ ವಿಚಾರವನ್ನು ಇಟ್ಕೊಂಡ ಮಾದರಿಯವಾಗಿ ರಾಜಕಾರಣಿಯನ್ನು ಮಾಡಿ ಅವರು ನಿನ್ನೆ ದಿವಸ ನಿಧನರಾಗಿದ್ದಾರೆ. ಅವರಿಗೆ ಆತ್ಮಕ್ಕೆ ಮತ್ತು ಅವರ ಮಕ್ಕಳಿಗೆ, ಅವರ ಸಹಕುಟುಂಬಕ್ಕೆ ಆ ಶಕ್ತಿಯನ್ನ ದೊರಕಿಸಿಕೊಡ್ಲಿ, ಅವರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ದೊರೆಯಲಿ ಅಂತ ನಾನು ಇವತ್ತು ದಿವಸ ನಿಮ್ಮ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಂತಂದ್ರ, ಇವತ್ತಿನ ದಿವಸ ಎಲ್ಲ ಪತ್ರಕರ್ತರ ಹೋರಾಟ, ಅನೇಕ ಅವರು ಸೌಲಭ್ಯಗಳು ಸಿಗಬೇಕಾಗಿದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸಿಕ್ಕಿಲ್ಲ. ಅವರು ಪತ್ರಕರ್ತರಾಗಿ ಸುದ್ದಿ ಮಾಡುವಂತ ಸಂದರ್ಭದಲ್ಲಿ ಒಂದೊಂದು ಪ್ರಸಂಗ ಹೀಗಿರ್ತದೆ, ಜೀವ ಕೊಡುವಂತ ಸಂಬಂಧ ಕೂಡ ಬರ್ತಾವ, ಜೀವ ಕೊಡುವಂತ ಘಟನೆಗಳು ಕೂಡ ಬರ್ತಾವ. ಸಮಾಜಮುಖಿಯಾಗಿ ಇವತ್ತಿನ ದಿವಸ ತನ್ನ ಜೀವನ ತೊರೆದು ಅವರು ಸಮಾಜಗಾಗಿ ಇವತ್ತಿನ ದಿವಸ ಸುದ್ದಿ ಕೊಡ್ತಾರೋ ಅಂತಂದ್ರ, ನಿಮ್ಮೆಲ್ಲ ಸುದ್ದಿ ಎಲ್ಲ ಮಂತ್ರಿಗಳ ಅಥವಾ ಎಲ್ಲ ಶಾಸಕರ, ಎಲ್ಲ MLA MP ಗಳ ಒಳ್ಳೆ ಸುದ್ದಿ ಮಾಡ್ತಾರೋ ಅಂತಂದ್ರ ಅವ್ರಿಗೇನು ಬೇಕು, ಅವ್ರಿಗೇನು ಕೊರತೆ ಇದೆ, ಅವ್ರಿಗೇನು ಕಷ್ಟ ಇದೆ, ಯಾವ ಕಷ್ಟದಲ್ಲಿ ಇದ್ದಾರೆ ಅವರು. ವಾರ್ತಾ ಮತ್ತು ಇಲಾಖೆ ಮಂತ್ರಿ ಆಗಿರತಕ್ಕಂಥವ್ರು ಮುಖ್ಯ ಆದ್ಯ ಕರ್ತವ್ಯ ಅವ್ರದ್ದು. ಒಂದ್ ಸ್ವಲ್ಪ ಇಲ್ಲಿ ಬಂದು ಭೇಟಿಯಾಗಿ ಅವ್ರ ಜೊತೆ ಕೂಡಿ ಏನು ಕಷ್ಟ ಇದೆಯಪ್ಪ ನಿಮ್ಗ ಒಂದಿಟ್ಟ ಕೇಳಿ, ಅವ್ರ ಕಷ್ಟವನ್ನು ತಾವು ಹಚ್ಕೊಂಡ್ರೆ, ಇಲ್ಲಿ ಬಂದಿದ್ದಕ್ಕಂತ ಅವ್ರು ಭೇಟಿ ಕೊಟ್ಟು ಹೋದ್ರೆ ನಿಮಗ್ ಬಹಳ ವಿನಂತಿಯಿಂದ ನಾ ಕೇಳ್ಕೊಳ್ತೇನೆ. ಒಂದು ಇವತ್ತಿನ ದಿವಸ ಸಮಾಜ ಒಳ್ಳೆ ಗಟ್ಟಿಯಾಗಿ ಉಳ್ಬೇಕಾದ್ರೆ ವಾರ್ತಾ ಸಂಚಿಕೆ ಅಥವಾ ವಾರ್ತಾಗಾರ ಬಹಳ ಮುಖ್ಯ. ಮುಂಜಾನೆ ಬೆಳಗ್ಗೆ ಎದ್ದು ಕೂಡ್ಲೆ ನೀವ್ ಏನ್ ಹಿಡ್ತೀರಿ ಅಂತ ಕೇಳಿದ್ರೆ ಪೇಪರ್ ಹಿಡ್ತಾರೆ. ಎದ್ದು ಕೂಡ್ಲೆ ಏನ್ ನೋಡ್ತೀರಿ ಅಂದ್ರೆ ಪೇಪರ್ ನೋಡ್ತಾರೆ, ಇವತ್ತು ಏನ್ ಸುದ್ದಿ ಇದೆ ಅಂತವನ್ನು ಒಳ್ಳೆ ಸುದ್ದಿ ಹಿಡಿದು ಕೊಡ್ತಕ್ಕಂಥವ್ರು ಎಲ್ಲಾ ನನ್ನ ಪತ್ರಕಾರ ಮಿತ್ರರಿಗೂ ಏನ್ ಅನ್ಯಾಯ ಆಗೈತಿ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ಕೂಡ ಗಮನ ಹರಿಸ್ರಿ. ವಾರ್ತಾ ಮತ್ತು ಇಲಾಖೆ ಮಂತ್ರಿ ನಿಮಗ್ ವಿನಂತಿ ಮಾಡಿ ಹೇಳ್ತೇನೆ, ನೀವು ಈ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಅವ್ರಿಗೇನು ಕುಂದು ಕೊರತೆ, ಅವ್ರಿಗೆ ಬಸ್ ಪಾಸ್ ಆಗಿರ್ಬಹುದು, ಅವ್ರಿಗೆ ವೇತನ ಆಗಿರ್ಬಹುದು, ಅವ್ರಿಗೆ ಏನು ಇನ್ನೂ ಅನೇಕ ಅವ್ರೆಲ್ಲ ಕುಂದು ಕೊರತೆಗಳೇ ನಾನು ಹೇಳಕ್ ತಯಾರಲ್ಲ. ಬಂದ್ ಕೇಳಿ ಅವ್ರದ್ದು ನೀವು ಕೇಳಿ, ನೀವು ಅವ್ರಿಗೆ
ನಿಜವಾದ ನಿಮ್ಮ ಆತ್ಮೀಯತೆ ಅಥವಾ ನಿಮ್ಮ ಸ್ವಾಭಿಮಾನ ಅಥವಾ ನಿಮ್ಮ ದಯಾ ನಿಮ್ಮಲ್ಲಿ ಇರ್ತಿತ್ತು ಅಂದ್ರೆ ನಿಜವಾಗ ಬರ್ತೇರಿ, ಬಂದು ನೀವು ಅವ್ರಿಗೆ ಸಹಕರಿಸ್ತಾರೆ, ಬಂದು ಸಹಕರಿಸ್ಬೇಕು ಅಂತಕ್ಕಂತ ನಿಮ್ಮಲ್ಲಿ ವಿನಂತಿಯಿಂದ ನಾ ಕೇಳ್ಕೊತೇನೆ.